ಬೆಂಗಳೂರಿನ ಇತರೆ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಉಸಿರಾಟ ಸಮಸ್ಯೆ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ದೊಡ್ಡಗೌಡರ ಆರೋಗ್ಯ ಸ್ಥಿರವಾಗಿದೆ ಅಂತ ಆಸ್ಪತ್ರೆ ಮೂಲಗಳು ತಿಳಿಸಿವೆ. ಟ್ವಿಟರ್ನಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಗೌಡರು ರೊಟೀನ್ ಚೆಕಪ್ಗಾಗಿ ಬಂದಿದ್ದೀನಿ, ಶೀಘ್ರವೇ ಡಿಸ್ಚಾರ್ಜ್ ಆಗ್ತೀನಿ ಅಂತ ತಿಳಿಸಿದ್ದಾರೆ. ಆರ್ಟಿಫಿಷಿಯಲ್ ದೀಪದಲ್ಲಿ ಚಿನ್ನ ಅಡಗಿಸಿಟ್ಟು ಸಾಗಿಸುತ್ತಿದ್ದವರು ಲಾಕ್ ಆಗಿದ್ದಾರೆ. 17,23,000 ಮೌಲ್ಯದ 279 ಗ್ರಾಂ ಚಿನ್ನವನ್ನ ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಕುವೈಟ್ನಿಂದ ಅಕ್ರಮವಾಗಿ ಸಾಗಿಸುವಾಗ ಸಿಕ್ಕಿಬಿದ್ದಿದ್ದಾರೆ. ಬನಶಂಕರಿಯ ಮೆಟ್ರೋ ಹಾಗೂ ಬಿಎಂಟಿಸಿ ಬಸ್ ನಿಲ್ದಾಣ ಬಳಿ ಸ್ಕೈ ವಾಕರ್ ಇಲ್ಲದೆ ಪಾದಚಾರಿಗಳು ಪರದಾಡ್ತಿದ್ದಾರೆ. ಪ್ರತಿನಿತ್ಯ ಜೀವ ಭಯದಲ್ಲೇ ರಸ್ತೆ ದಾಟಲು ಎಣಗಾಡ್ತಿದ್ದಾರೆ. ಆದಷ್ಟು ಬೇಗ ಸ್ಕೈ ವಾಕರ್ ನಿರ್ಮಾಣ ಮಾಡಿ ಅಂತ ವಿದ್ಯಾರ್ಥಿಗಳು ಸಹ ಆಗ್ರಹಿಸಿದ್ದಾರೆ. ತುಂಬಾ ಟ್ರಾಫಿಕ್ ಆಗುತ್ತೆ ಯಾವಾಗ್ಲೂ. ನಮ್ಮಂತವರು ನಾವು ಕಾಲೇಜ್ ಸ್ಟೂಡೆಂಟ್ಸು, ಕೆಲ್ಸಕ್ಕೆ ಹೋಗೋ ಸ್ಟೂಡೆಂಟ್ಸು, ಸ್ಕೂಲ್ಗೆ ಹೋಗೋ ಸ್ಟೂಡೆಂಟ್ಸ್ ಅವ್ರಿಗೆಲ್ಲ ರೋಡ್ ಕ್ರಾಸ್ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ. ವಯಸ್ಸವ್ರಿಗೂ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಇಲ್ಲಿ ಕ್ರಾಸ್ ಮಾಡೋ ತನಕ ಇಲ್ಲಿ ಗಾಡಿ ಬಂದ್ಬಿಡುತ್ತೆ. ಇದೆ ಸ್ಕೈ ವಾಕ್ ಒಂದು ಫೆಸಿಲಿಟಿ ಹೆಂಗಾದ್ರೂ ಮಾಡಿ ಸ್ಕೈ ವಾಕ್ ಫೆಸಿಲಿಟಿ ಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫ್ಯಾನ್ಸ್ ಸಂಭ್ರಮದಲ್ಲಿ ತೇಲಾಡ್ತಾ ಇದ್ದಾರೆ. ನಾಳೆ ಡಿ ಬಾಸ್ ಹುಟ್ಟುಹಬ್ಬ ಆಚರಿಸಿಕೊಳ್ತಾ ಇದ್ದಾರೆ. ದಚ್ಚಿಗೆ ಬರ್ತ್ಡೇ ವಿಶ್ ಮಾಡೋದಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಫ್ಯಾನ್ಸ್ ದಂಡೆ ಹರಿದು ಬಂದಿದೆ. ದೊಡ್ಡ ದೊಡ್ಡ ಬ್ಯಾನರ್ಸ್ ತಲೆ ಎತ್ತಿವೆ. ಮಧ್ಯರಾತ್ರಿ ಕೇಕ್ ಕಟ್ ಮಾಡಿ ಫ್ಯಾನ್ಸ್ ದರ್ಶನ್ ಬರ್ತ್ಡೇ ಸೆಲೆಬ್ರೇಟ್ ಮಾಡಲಿದ್ದಾರೆ.